ಪ್ರತಿಪಕ್ಷಗಳು ಇರೋದೇ ಟೀಕೆ ಮಾಡೋದಕ್ಕೆ. ಆದರೆ ಈ ಬಿಜೆಪಿ ನಾಯಕರ ಆರೋಪದಲ್ಲಿ ಹೊರಳಿಲ್ಲ ಅಂತಿದ್ದಾರೆ ಸಚಿವರು. ಅಪೋಸಿಷನ್ ಪಾರ್ಟಿಗಳಿರೋದು ಅಪೋಸ್ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ. ಆದರೆ ಬಿಜೆಪಿಯ ನಾಯಕರ ಆರೋಪದಲ್ಲಿ ಹುರುಳಿಲ್ಲ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಅಂತ ದಾವಣಗೆರೆಯಲ್ಲೇ ಸಚಿವ ಯತೀಂದ್ರ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಕೇಂದ್ರ ಸರ್ಕಾರ ಮತದಾರರ ಹಕ್ಕನ್ನ ಕಸಿದುಕೊಳ್ತಿದೆ, ಮತಗಳ್ಳತನ ಮಾಡ್ತಿದ್ರೆ ಅದು ಬಿಜೆಪಿ ಪಕ್ಷ ಅಷ್ಟೇ. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಯತೀಂದ್ರ ಆಕ್ರೋಶ ಹೊರಗಾಗ್ತಿದ್ದಾರೆ. ಯತೀಂದ್ರ ಅವರು ಹೇಳಿದ ಎಲ್ಲವೂ ಸರಿ ಇದೆ, ಆದರೆ ಬಿಜೆಪಿಯ ಪಕ್ಷ ಆಗಿ ಏನು ಮಾಡ್ತಿದೆ, ಅಪೋಸಿಷನ್ ಆಗಿ ಎಲ್ಲವೂ ಕೂಡ ಹುರುಳಿಲ್ಲದೆ ಹೇಳ್ತಾ ಇದೆಯಲ್ಲೋ ಅದು ಬೇರೆ. ಆದರೆ ಕೆಲವು ಆರೋಪಗಳನ್ನು ಗಮನಿಸಿದಾಗ ಏನು ಹೇಳ್ತಿದ್ದಾರೆ ಇವರು ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮತದಾರರ ಹಕ್ಕನ್ನು ಕಸಿದುಕೊಳ್ತಿದೆ ಅಂತೆ. ಸರ್ಕಾರ ಇವ್ರದೇ ಇರೋದು, ಇವರೇ ಸಚಿವರಿದ್ದಾರೆ, ಅದು ಹೆಂಗೆ ಅಂತ ನೋಡ್ಬೇಕು. ಇವರು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ. ಅದೇ ವಿಚಾರವಾಗಿ ಇವತ್ತೊಂದಿಷ್ಟು ಮಾತನಾಡ್ತಾ ಹೋದ್ರು ಬಿಜೆಪಿಯ ವಿರುದ್ಧವಾಗಿಯೂ ಕೂಡ. ಏನು ಹೇಳಿದ್ರು ನೋಡೋಣ. ಪ್ರತಿಪಕ್ಷ ಟೀಕೆ ಮಾಡೋಕೆ ಅವ್ರ ಟೀಕೆ ಯಾವುದು ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ, ಕೋಟ್ಯಂತರ ವೋಟರ್ಸ್ ಕೈ ಬಿಡೋಂಗ್ ಮಾಡ್ತಿರೋದು. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಹಕ್ಕನ್ನು ಕಸಿದುಕೊಳ್ತಿರೋದು ಬಿಜೆಪಿ ಸರ್ಕಾರ. ಮತ್ತೆ ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಚುನಾವಣಾ ಆಯೋಗ ಹೆಚ್ಚೆಚ್ಚು ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ಅರ್ಹ ಮತದಾರ ಕೂಡ ಮತದಾನ ಹಕ್ಕುಗಳನ್ನ ಕಳ್ಕೊಳ್ಳೋದಿರೋಂಗೆ ನೋಡ್ಕೊಳ್ಬೇಕಾಗಿತ್ತು ಆಯೋಗ. ಆದ್ರೆ ಇವತ್ತು ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದಿರಿ ಹೇಗೆ ಎಷ್ಟೋ ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನ ಕಸ್ಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಇವತ್ತೇನಾದ್ರೂ ಚುನಾವಣೆಯನ್ನ ಕಸಿದುಕೊಂಡು ಮತಗಳ್ಳತನ ಏನಾದ್ರು ಮಾಡ್ತಿದ್ರೆ ಅದು ಬಿಜೆಪಿ ಪಕ್ಷ.